ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮ್ ಬಂದು 10 ಗಂಟೆ ಆಗಿದೆ. ಸ್ನಾನ ಆಯಿತು, ಮನೆ ಕೆಲಸ ಆಯಿತು. ಈಗ ಕಿಚನ್ಗೆ ತಿಂಡಿ ಮಾಡೋಕ್ಕೆ ಬಂದಿದ್ದೀನಿ. ತಿಂಡಿ ಇವತ್ತು ರಾಜೇಶ್ಗೆ ಮತ್ತು ಸಾನುಗೆ ಮಾತ್ರನೇ, ನನಗೆ ಇಲ್ಲ. ನಾನು ಫ್ರೂಟ್ ಡಯಟಲ್ಲಿರೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ಇದು ನಿನ್ನೆಯಿಂದ ನಾನು ಶುರು ಮಾಡಿರೋದು. ಓಕೆ, ನಿನ್ನೆ ಏನೆಲ್ಲ ತಿಂದೆ, ಎಷ್ಟು ಗಂಟೆಗೆ ತಿಂದೆ, ಅದು ತಿಂದಾಗ ಏನಾಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಓಕೆ, ನಾನು ಈ ಫ್ರೂಟ್ ಡಯಟ್ ಯಾಕೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಡೀಟೇಲಾಗಿ ಆಮೇಲೆ ಹೇಳ್ತೀನಿ. ಈಗ ನನಗೆ ಹೊಟ್ಟೆ ಹಸಿತಾ ಇದೆ. 10 ಗಂಟೆ ಆಗಿದೆ. ಮಸ್ಕ್ ಮೆಲನ್ ಇವತ್ತು ಬೆಳಿಗ್ಗೆ ತಿನ್ನೋಣ ಅಂತ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬೆಳಿಗ್ಗೆ ನಾನು ಎದ್ದಿದ್ದು 7 ಗಂಟೆಗೆ ಅಂದ್ಕೊಳ್ಳಿ. 7 ಗಂಟೆಗೆ ಎದ್ದ ಮೇಲೆ ನಾನು 8 ಗಂಟೆ ಅಷ್ಟೊತ್ತಿಗೇನೋ ಒಂದು ಗ್ಲಾಸ್ ನೀರು ಕುಡಿದೆ. ಅಲ್ಲಿ ತನಕ ಏನು ತಿನ್ನಲೂ ಇಲ್ಲ, ಕುಡಿದೂ ಇಲ್ಲ. ನೀರು ಕುಡಿದ್ಮೇಲೆ ಮತ್ತೆ 1 ಅವರ್ ಬಿಟ್ಟು ಬಾದಾಮ್ ತಿಂದೆ. ಬಾದಾಮ್ ಜೊತೆಗೇ ಒಂದು ಗ್ಲಾಸ್ ಹಾಲು ಕೂಡ ಕುಡಿದಿದ್ದೀನಿ. ಸೊ ಇಷ್ಟ ಆಗಿದೆ. ಈಗ 10 ಗಂಟೆ ಆಗಿದೆ, ಹೊಟ್ಟೆ ಹಸಿತಾ ಇದೆ. ಪೂಜೆ ಮಾಡಿಬಿಟ್ಟು ತಿನ್ನೋಣ ಅಂದ್ಬಿಟ್ಟು ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕರ್ಬೂಜೆ ಹಣ್ಣು, ಆದರೆ ಅದು 2 ವೆರೈಟಿಯಲ್ಲಿ ಬರುತ್ತೆ. ಒಂದು ಸ್ವಲ್ಪ ಪಿಂಕಿಶ್ ಪೀಚ್ ಕಲರಲ್ಲಿ ಬರುತ್ತೆ. ಇದು ಒಂಥರ ಯೆಲ್ಲೋ ಕಲರಲ್ಲಿದೆ. ಬಟ್ ಟೇಸ್ಟು ಕೂಡ ಅಷ್ಟೇ, ತುಂಬ ಡಿಫ್ರೆನ್ಸ್ ಇರಲ್ಲ. ಇದು ಕೆಲವೊಂದು ಸಾರಿ ಸ್ವೀಟ್ ಇರಲ್ಲ, ಆದರೆ ಆ ಪೀಚ್ ಕಲರಲ್ಲಿ ಬರೋದು ಸ್ವೀಟ್ ಇರುತ್ತೆ. ಇದು ರಾಜೇಶ್ಗೆ ಇಷ್ಟ. ಯಾಕೆ ಅಂದರೆ ಇದು ಜಾಸ್ತಿ ಸ್ವೀಟ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು, ಅದು ಸ್ವೀಟ್ ಇರುತ್ತೆ ಅಂಥೇಳಿ. ಬಟ್ ಈ ಸಾರಿ ಇದು ತಂದಿರೋದು, ಇದು ಕೂಡ ಸ್ವೀಟ್ ಇತ್ತು. ನನಗೆ ಸ್ವೀಟ್ ಅಂತ ಅನ್ನಿಸ್ತಾ ಇತ್ತು. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಈ ಅರ್ಧ ಹೋಳು ನಿಂಬೆ ಹಣ್ಣಿನ ಜ್ಯೂಸನ್ನು 1 ಗ್ಲಾಸು ಉಗುರು ಬೆಚ್ಚಗಿನ ನೀರು ಅಷ್ಟೇ, ಅಂದರೆ ತಣ್ಣೀರು ಈ ಚಳಿಯಲ್ಲಿ ಕುಡಿಯೋಕ್ಕಾಗೋದಿಲ್ವ ನಮ್ಗೆ, ಸುಮ್ಮನೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೆ. ಅದಕ್ಕೆ ಈ ನಿಂಬೆ ಹಣ್ಣನ್ನು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದು ಡಿಟಾಕ್ಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದಾದಮೇಲೆ ನೆಕ್ಸ್ಟ್ ನಾನು ಬಾದಾಮಿ ರಾತ್ರಿನೇ ನೆನೆಸಿಟ್ಟಿರ್ತೀವಿ. ದಿನ ಬೆಳಿಗ್ಗೆ 4-5 ತಿನ್ನೋದು. ಅದು ಸಿಪ್ಪೆ ತೆಗೆದು ತಿಂದರೆ ತುಂಬ ಒಳ್ಳೆಯದಂತೆ. ಅದು ತುಂಬಾ ಬೆನಿಫಿಷಿಯಲ್ ಅಂತ ಹೇಳಿದ್ರು. ಹಾಗಾಗಿ ಈಗ ಸಿಪ್ಪೆ ತೆಗೆದು ನಾವು ತಿಂತಾ ಇದ್ದೀವಿ. ಸಾನುಗೂ ಕೂಡ ಕೊಡ್ತೀವಿ. ಕೆಲವೊಂದು ಸಾರಿ ತಿಂತಾಳೆ, ಕೆಲವೊಂದು ಸಾರಿ ಅವಳು ಬಾಕ್ಸ್ಗೆ ಹಾಕಿ ಕಳಿಸ್ತೀನಿ. ಸೊ ಇದು ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕುಡ್ದಿರೋದು, ತಿಂದಿರೋದು. ಈಗ ಸ್ನೇಹಿತರೆ, ನಾನು ಯಾಕೆ ಈ ಫ್ರೂಟ್ ಡಯಟ್ ಮಾಡ್ತಾ ಇರೋದು ಅಂತ ತಿಳಿಸ್ತೀನಿ. ನೆನ್ನೆ ಹೇಳಿದೆ ನಾನು ವೆಯ್ಟ್ ಲಾಸ್ಗೆ ಅಲ್ಲ ಇದು ಅಂದ್ಬಿಟ್ಟು. ಹಾಗಿದ್ರೆ ಯಾಕೆ ಅಂದರೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋದಕ್ಕೆ. ಆ್ಯಕ್ಚುಲಿ ನನಗೆ ಯಾರೂ ಇದನ್ನು ಅಡ್ವೈಸ್ ಮಾಡಿಲ್ಲ, ಅಥವಾ ನಾನು ಫಾಲೋ ಮಾಡ್ತಾ ಇರೋದು ಕರೆಕ್ಟಾ ಅಂತಲೂ ನನಗೆ ಗೊತ್ತಿಲ್ಲ. ಜಸ್ಟ್ ನಾನು ಗೂಗಲ್ ಸರ್ಚ್ ಮಾಡಿದಾಗ ಹಾಗೆ ಬಂತು ಮೊದಲು ಡಿಟಾಕ್ಸ್ ಬಗ್ಗೆ. ಆಮೇಲೆ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಳ್ಳೋಣ ಅಂದ್ಬಿಟ್ಟು ತಿಳ್ಕೊಂಡೆ. ಡಿಟಾಕ್ಸ್ ಯಾಕೆ ಮಾಡಬೇಕು, ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಹೇಗೆ ಬರುತ್ತೆ, ನಾವು ತಿನ್ನೋ ಫುಡ್ಡಿಂದಾನೇ ನಮಗೆ ಟಾಕ್ಸಿನ್ಸ್ ಬರೋದು. ಪ್ರಾಸೆಸ್ಡ್ ಫುಡ್ ಜಾಸ್ತಿ ತಿಂದಾಗ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಟಾಕ್ಸಿನ್ಸ್ ಲೆವೆಲ್ ಜಾಸ್ತಿ ಆದಾಗ ನಮಗೆ ಸಿಮ್ಟಮ್ಸ್ ಕೂಡ ತೋರಿಸುತ್ತೆ. ಡಿಸೀಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವೊಂದು ಸಾರಿ ನಮಗೆ ಸಿಮ್ಟಮ್ಸ್ ತೋರಿಸಿದಾಗ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಲೈಕ್ ನೀವು ಗೂಗಲ್ ಸರ್ಚ್ ಮಾಡಿ ನೋಡಿ, ಟಾಕ್ಸಿನ್ಸ್ ಲೆವೆಲ್ ಬಾಡಿಯಲ್ಲಿ ಹೆಚ್ಚಿಗೆ ಆದಾಗ ಏನೆಲ್ಲ ಆಗುತ್ತೆ, ಅದರ ಸಿಮ್ಟಮ್ಸ್ ಏನು ಅಂತ ಹೇಳಿಬಿಟ್ಟು. ಸೊ ನಾನು ನೋಡಿರೋ ಪ್ರಕಾರ ನನಗೆ ಅದರಲ್ಲಿ ಕೆಲವೊಂದು ನಾನು ಫೀಲ್ ಮಾಡ್ತಾ ಇದ್ದೀನಿ ಅನ್ನಿಸ್ತು. ಹಾಗಾಗಿ ನಾನು ಡಿಟಾಕ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಲೈಕ್ ಇನ್ಸೋಮ್ನಿಯಾ, ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದ್ರೂ ನಿದ್ದೆ ಬರೋದಿಲ್ಲ ರಾತ್ರಿ ಹೊತ್ತು. ಅದೇನು ಡಿಸ್ಟರ್ಬ್ ಆಗುತ್ತೆ ಅಂತಲೇ ಅಥವಾ ನಾನೇ ಡಿಸ್ಟರ್ಬ್ಡ್ ಆಗಿರ್ತೀನ ಗೊತ್ತಿಲ್ಲ. ಸರಿಯಾಗಂತೂ ನಿದ್ದೆ ಕೆಲವೊಂದು ಸಾರಿ ಬರೋಲ್ಲ, ಕೆಲವೊಂದು ಸಾರಿ ಕೆಲವೊಂದು ದಿನ ಫುಲ್ ರಾತ್ರಿ ಮಲಗಿದ್ರೆ ಬೆಳಗ್ಗೆನೇ ಎಚ್ಚರ ಆಗೋದು. ಇಲ್ಲ ಅಂದರೆ ಮಧ್ಯರಾತ್ರಿ 1 ಸಾರಿ ಅಥವಾ 2 ಸಾರಿ ಎಚ್ಚರ ಆಗ್ತಾನೇ ಇರುತ್ತೆ. ಎಚ್ಚರ ಆದಮೇಲೆ ತಕ್ಷಣಕ್ಕೆ ನಿದ್ದೆ ಬರೋದಿಲ್ಲ. ಅದು ಬಿಟ್ಟರೆ ಪೀರಿಯಡ್ಸ್ ಪ್ರಾಬ್ಲಮ್ ಆಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ಆಂಗ್ಸೈಟಿ, ಡಿಪ್ರೆಷನ್ ಎಲ್ಲ ಜಾಸ್ತಿ ಆಗುತ್ತೆ. ಸ್ಕಿನ್, ಈಗ ನನಗೆ ಟ್ರಿಪ್ಪಿಂದ ಬಂದಾಗ ಸ್ಕಿನ್ ಎಷ್ಟು ಡ್ರೈ ಆಗಿತ್ತು ಅಂದರೆ, ಏನಿದು ನನ್ನ ಸ್ಕಿನ್ ಹಿಂಗಾಗ್ಬಿಟ್ಟಿದೆ ಅನ್ನಿಸ್ತಾ ಇತ್ತು. ಟ್ಯಾನ್ ಜಾಸ್ತಿ ಆಗಿತ್ತು, ಡ್ರೈ ಆಗಿಬಿಟ್ಟಿತ್ತು. ಸೊ ಇದು ಕೂಡ ಒಂದು ಲಕ್ಷಣ ಅಂತೆ ಟಾಕ್ಸಿನ್ಸ್ ಜಾಸ್ತಿ ಆಗಿದೆ ಅನ್ನೋದಕ್ಕೆ. ಸೊ ಇಷ್ಟೆಲ್ಲ ನಾನು ನೋಡಿದ್ಮೇಲೆ ಸ್ವಲ್ಪ ಡಿಟಾಕ್ಸ್ ಮಾಡ್ಕೊಳ್ಳೋಣ. ಇಟ್ಸ್ ವೆರಿ ಈಸಿ. ಉಪವಾಸ ಮಾಡಬೇಕು ಅಂತ ಏನೂ ಇಲ್ಲ. ಅದನ್ನು ಕೂಡ ನೋಡಿದೆ ನಾನು ಹೇಗೆ ಫಾಲೋ ಮಾಡಬೇಕು ಅಂತ. 7 ಡೇಸ್ ಡಿಟಾಕ್ಸ್ ಅಂತ ಇದೆ. ಅದರಲ್ಲಿ ನಾವು ಹೇಗೆ ಫಾಲೋ ಮಾಡಬೇಕು ಅಂದರೆ, ಆದಷ್ಟು ನಾವು ಹೋಲ್ ಫುಡ್ಡನ್ನು ತಿನ್ನಬೇಕು. ಗ್ರೀನ್ ವೆಜಿಟೇಬಲ್ಸ್, ಫ್ರೂಟ್ಸ್, ಫೈಬರ್ ರಿಚ್ ಅಲ್ವಾ ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಪ್ರಾಸೆಸ್ಡ್ ಫುಡ್ಡನ್ನ ಕಡಿಮೆ ಮಾಡಬೇಕು. ಪ್ರಾಸೆಸ್ಡ್ ಫುಡ್ ಅಂದರೆ ಏನು,
ಈಗ ನಾವು ಎಣ್ಣೆ ಬಳಸ್ತೀವಿ ಅಡುಗೆಗೆ, ಯಾವುದೇ ಅಡುಗೆ ಆದ್ರೂ ಎಣ್ಣೆ ಬಳಸ್ತೀವಿ, ಅದು ಕೂಡ ಪ್ರಾಸೆಸ್ಡು. ಶುಗರ್ ಬಳಸ್ತೀವಿ ಬೆಳಿಗ್ಗೆ ಎದ್ದ ತಕ್ಷಣ, ಅದು ಕೂಡ ಪ್ರಾಸೆಸ್ಡು. ಈಗ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಶಾವಿಗೆ ಉಪ್ಪಿಟ್ಟು. ಆ ಶಾವಿಗೆ ಉಪ್ಪಿಟ್ಟಲ್ಲಿ ಕೂಡ ಮೈದಾಲ್ ಮಾಡಿರೋದು, ರಾಗಿಲಿ ಮಾಡಿರೋದು, ಈಗ ನಾನು ಯೂಸ್ ಮಾಡ್ತಾರೆ ರವೆಲ್ ಮಾಡಿರೋದು, ಅಥವಾ ಪ್ರಿಸರ್ವೇಟಿವ್ಸ್ ಇರೋ ಅಂಥ ಫುಡ್ಸ್ ಪ್ಯಾಕೆಟ್ಸು, ಅದೆಲ್ಲನೂ ಕೂಡ ಒಂದು ಪ್ರಾಸೆಸ್ಡ್ ಫುಡ್ ಕ್ಯಾಟಗರಿಗೆ ಸೇರಿಕೊಳ್ಳುತ್ತೆ. ಇದನ್ನೆಲ್ಲ ಬಿಟ್ಟು ನಾವು ಫ್ರೂಟ್ ಸಲಾಡ್, ವೆಜಿಟೇಬಲ್ ಸಲಾಡ್, ಹೋಲ್ ಫುಡ್ಸ್, ಗ್ರೀನ್ ಲೀಫ್ ವೆಜಿಟೇಬಲ್ಸು ಆ್ಯಂಡ್ ರೈಸ್ ಕೂಡ ಪ್ರಾಸೆಸ್ಡು. ಅದ್ರ ಬದಲು ನಾವು ಬ್ರೌನ್ ರೈಸ್ ಯೂಸ್ ಮಾಡಬೇಕು, ಮಿಲೆಟ್ಸ್ ಯೂಸ್ ಮಾಡಬೇಕು, ಓಟ್ಸ್ ಯೂಸ್ ಮಾಡಬೇಕು. ಈ ಥರ ನಾವು ಪ್ರಾಸೆಸ್ಡ್ ಫುಡ್ನ ಬಿಟ್ಬಿಟ್ಟು ಈ ಥರ ಹೋಲ್ ಫುಡ್ಸನ್ನು ನಾವು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಟೈಮ್ ಸಿಗುತ್ತೆ ಡಿಟಾಕ್ಸ್ ಮಾಡೋದಕ್ಕೆ. ನ್ಯಾಚುರಲಿ ನಮ್ಮ ಬಾಡಿ ಡಿಟಾಕ್ಸ್ ಮಾಡುತ್ತೆ, ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ನಾವು ಈ ಥರ ಮೇಲ್ಗಡೆಯಿಂದ ಹಾಕ್ತಾನೆ ಇದ್ದರೆ ಅದು ಮಾಡೋದಿಲ್ಲ. ಹಾಗಾಗಿ ಒಂದು 7 days ಅದಕ್ಕೆ ಟೈಮ್ ಕೊಡೋದು ನ್ಯಾಚುರಲಾಗಿ ಡಿಟಾಕ್ಸ್ ಮಾಡೋದಕ್ಕೆ. ಸೊ ಈಗ ನಾನು ನೋಡಿರೋ ಪ್ರಕಾರ ಬೆಳಗ್ಗೆ ಹೊತ್ತು ಸ್ಮೂತಿ ಕುಡಿಬೇಕು. ಸ್ಮೂತಿ ಅಂತೂ ನನ್ನ ಕೈಯಲ್ಲಿ ಅದು ನಾನು ಟ್ರೈ ಮಾಡಿ ನೋಡಿಬಿಟ್ಟೆ, ಅದು ನಂಗೆ ಕುಡಿಯೋಕೆ ಆಗ್ತಾಯಿಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ, ಜಾಸ್ತಿ ನೀರು ಕುಡಿತೀನಿ, ಅದ್ರ ಜೊತೆ ಒಂದು ಬೌಲ್ ಫುಲ್ ಫ್ರೂಟ್ಸ್ ತಿಂತೀನಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ನಾವು ಏನು ಮಾಡಬೇಕು ಅಂದರೆ ನವಣೆ ಯೂಸ್ ಮಾಡ್ಬೋದು ಅಥವಾ ಓಟ್ಸ್ ಯೂಸ್ ಮಾಡ್ಬೋದು. ಈವನ್ ಚಿಕನ್ ಆ್ಯಂಡ್ ಫಿಶ್ ಕೂಡ ಒಳ್ಳೆಯದೆ, ಆದರೆ ಅದೆಲ್ಲ ಆಯಿಲ್ ಇಲ್ಲದೆ ಗ್ರಿಲ್ ಆಗಿರಬೇಕು. ಆ್ಯಂಡ್ ಒಂದು ಪೀಸ್ ಅಷ್ಟೇ, ಜಾಸ್ತಿ ಇಲ್ಲ. ನಾವು ಬರೀ ಚಿಕನ್ನೇ ತಿಂತೀವಿ ಅನ್ನೋ ಥರ ಅಲ್ಲ, ರೈಸ್ ಜೊತೆ ಒಂದು ಸ್ವಲ್ಪ ಟೇಸ್ಟ್ಗೆ ಅದ್ರಲ್ಲಿ ಕೂಡ ಪ್ರೋಟೀನ್ ಸಿಗುತ್ತೆ. ಅದ್ರ ಜೊತೆ ಸಲಾಡ್ ಜಾಸ್ತಿ ಇರಬೇಕು. ನೀವು ಫ್ರೂಟ್ ಸಲಾಡ್ ತಿಂತಿರೋ, ವೆಜಿಟೇಬಲ್ ಸಲಾಡ್ ತಿಂತಿರೋ, ಜಾಸ್ತಿ ಇರಬೇಕು. ರಾತ್ರಿ ಕೂಡ ಅಷ್ಟೇ ಓಟ್ಸ್, ಅದ್ರ ಜೊತೆ ಫ್ರೂಟ್ ಸಲಾಡ್, ವೆಜಿಟೇಬಲ್ ಸಲಾಡ್, ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಆ ಥರ ಎಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಸೊ ಇದು ನಮ್ಮ 7 daysಗೆ ಮಾರ್ನಿಂಗ್, ಲಂಚ್ಗೆ ಆ್ಯಂಡ್ ಡಿನ್ನರ್ಗೆ ಇಷ್ಟ ಆಯಿತಾ. ಇದರ ಜೊತೆ ನಾವು 5 portions ಆಫ್ ಫ್ರೂಟ್ಸ್ ತಿನ್ನಬೇಕು. 5 portion ಅಂದ್ರೇನು, 1 portion ಈಕ್ವಲ್ಸ್ ಟು 80 grams ಆಫ್ ಫ್ರೂಟ್. ಸೊ ಡಿಫ್ರೆಂಟ್ ಟೈಪ್ಸ್ ಫ್ರೂಟ್ಸನ್ನು ನೀವು ತೊಗೊಳ್ಬೋದು. ವೆಜಿಟೇಬಲ್ಸ್ ನಮಗೆ ಅಷ್ಟೊಂದು ಆಪ್ಷನ್ ಇಲ್ಲ, ಬಟ್ ಎಷ್ಟಿದೆಯೋ ಅಷ್ಟನ್ನಾದರೂ ನಾವು ತಿನ್ಬೋದು. ಸಂಜೆ ಹೊತ್ತು ನಟ್ಸ್ ತಿನ್ನಬೇಕು, ಆ್ಯಸ್ ಅ ಸ್ನ್ಯಾಕ್ ನಾವು ನಟ್ಸ್ ತಿನ್ಬೋದು. ಇಷ್ಟೆಲ್ಲ ಸ್ನೇಹಿತರೆ, ಇದ್ರ ಜೊತೆ ನಾವು ವಿಟಮಿನ್ ಸಿ ರಿಚ್ ಫ್ರೂಟನ್ನು ಕೂಡ ತೊಗೊಂಡಾಗ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೆನ್ನೆ ನನಗೆ ಪಪಾಯ ತಿಂದಿದ್ದೆ, ಇವತ್ತು ಪೈನಾಪಲ್ ತಿನ್ನೋಣ ಅಂತಿದ್ದೀನಿ, ತರಿಸ್ತೀನಿ. ಇಲ್ಲ ಅಂದರೆ ಲೆಮನ್ ಇದೆಯಲ್ಲ, ಲೆಮನ್ ಜ್ಯೂಸ್ ಮಾಡಿ ಕುಡಿಬೋದು ನಾವು. ಸೊ ಇವತ್ತಿನ ನನ್ನ ಫುಡ್ ಹೇಗಿರುತ್ತೆ ಶೇರ್ ಮಾಡ್ತೀನಿ. ಈಗ ಸ್ನೇಹಿತರೆ ಟೈಮ್ ಬಂದು 12:30 ಆಗಿದೆ. ಬೆಳಿಗ್ಗೆ ನಾನು ಫ್ರೂಟ್ ತಿಂದಾಗ 10:30ಗೆ ಮುಗಿಸಿದ್ದೆ ಅಂತ ಅಂದ್ಕೊಳ್ಳಿ. 2 portions ಮಿನಿಮಮ್ ತಿಂದಿರ್ತೀನಿ, ಅಂದರೆ ಒಂದು ಬೌಲ್ ಫುಲ್ ಅಂದರೆ 2 to 3 portions ಆಗಿರುತ್ತೆ. ಸೊ ಆಫ್ಟರ್ 2 hour ನನಗೆ ಹೊಟ್ಟೆ ಹಸಿಯೋದಕ್ಕೆ ಶುರು ಆಯಿತು. ಅದಕ್ಕೆ ನಾನೀಗ ಲಿಕ್ವಿಡ್ ತೊಗೊಳ್ತಾ ಇದ್ದೀನಿ, ಅಂದರೆ ನೀರಂತೂ ಮಧ್ಯ ಕುಡಿತಾನೆ ಇರ್ತೀನಿ. ಅದ್ರ ಜೊತೆ ಈಗ 1 ಗ್ಲಾಸಷ್ಟು ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ಮಜ್ಜಿಗೆ ಕುಡಿದ್ರೆ B12 ಕೂಡ ಸಿಗುತ್ತಂತೆ. ಹಾಗಾಗಿ ಎಲ್ಲರೂ ಕುಡಿಬೇಕು, ದೊಡ್ಡವರು ಚಿಕ್ಕವರು. ಅದಕ್ಕೆ ಸಾನುಗೂ ಕೂಡ ನಾನು ಮಾಡಿ ಕೊಡ್ತಾ ಇದ್ದೀನಿ. ರಾಜೇಶ್ ಅವರು ಹಾಲಿನ ಪ್ರಾಡಕ್ಟ್ಸ್ ಏನು ತೊಗೊಳೋದಿಲ್ಲ, ಹಾಗಾಗಿ ಅವರು ಮಾಡ್ತಾ ಇಲ್ಲ. ಅದರ್ವೈಸ್ ಇದನ್ನು ಡೈಲಿ 1 ಗ್ಲಾಸ್ ತೊಗೊಂಡ್ರೆ ತುಂಬ ಒಳ್ಳೆಯದು. ಇದು ಆಫ್ಟರ್ 1 hour, ಅಂದರೆ ನಾನು ಸ್ವಲ್ಪನೇ ಕುಡಿತಾ 1 o'clock ಆಗಿತ್ತು. 2 o'clockಗೆ ಮತ್ತೆ ಹೊಟ್ಟೆ ಹಸಿತಾ ಇತ್ತು. ಹಾಗಾಗಿ ನಾನೀಗ ವೆಜಿಟೇಬಲ್ಸ್ ತೊಗೊಳ್ತಾ ಇದ್ದೀನಿ. ನಾನು ವೆಜಿಟೇಬಲ್ಸಲ್ಲಿ ದಿನ ಇಷ್ಟೇ ತೊಗೊಳ್ಳೋದು, ಟೊಮೆಟೊ, ಕ್ಯಾರೆಟ್ ಆ್ಯಂಡ್ ಕುಕುಂಬರ್. ನಾನು ಟೊಮ್ಯಾಟೊಲಿರುವಂಥ ಬೀಜಗಳನ್ನ ತೆಗೆದುಬಿಟ್ಟಿದ್ದೀನಿ. ಬೀಜ ಆ್ಯಂಡ್ ಅದ್ರ ಜ್ಯೂಸನ್ನ ಸಪ್ರೇಟ್ ಇಟ್ಬಿಟ್ಟು ಅದರ ಪಲ್ಪ್ ಮಾತ್ರನೇ ನಾನು ತಿಂತಾಯಿದ್ದೀನಿ. ಸಂಜೆಗೆ ನಾನು ಈಗಲೇ ರೆಡಿ ಮಾಡಿಡ್ತಾ ಇದ್ದೀನಿ. ಈಗ ನನಗೂ ರೆಡಿ ಮಾಡ್ಕೊಳಂಗಾಗುತ್ತೆ, ಹಾಗೆ ಸಾನುಗೂ ಕೂಡ ಸಂಜೆ ಹೊತ್ತು ಸ್ನ್ಯಾಕ್ಸ್ ಕೊಡ್ತೀನಿ. ಅಂದರೆ ದಿನದಲ್ಲಿ 1 ಹೊತ್ತು ಅವಳಿಗೆ ವೆಜಿಟೇಬಲ್ ಅಥವಾ ಫ್ರೂಟನ್ನು ಕೊಡ್ತೀನಿ. ಅದು ಬಾಕ್ಸ್ಗೆ ಹಾಕಿ ಆಗಿರ್ಬೋದು, ಅಥವಾ ಬಾಕ್ಸ್ ಕೊಟ್ಟಿಲ್ಲ ಅಂದರೆ ಸಂಜೆ ನಾನು ಸ್ನ್ಯಾಕ್ಸಿಗೆ ಕೊಡ್ತೀನಿ. ಸೊ ನನ್ನ ಜೊತೆಗೆ ಅವಳಿಗೂ ಕೂಡ ಕಟ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಕೊಟ್ಬಿಡ್ತೀನಿ. ದಿನಕ್ಕೆ ನಾವು ಬರೀ 1 or 2 ಫ್ರೂಟ್ಸ್ ತಿನ್ನೋದಕ್ಕಿಂತ ನಾವು ಡಿಫ್ರೆಂಟ್ ವೆರೈಟಿ ಆಫ್ ಫ್ರೂಟ್ ತಿಂದಾಗ ಒಂದೊಂದು ಫ್ರೂಟಲ್ಲೂ ಒಂದೊಂದು ರಿಚ್ ಫೈಬರ್ಸ್ ಅಥವಾ ರಿಚ್ ವಿಟಮಿನ್ಸ್ ಇರುತ್ತಲ್ಲ, ಹೇರಳವಾಗಿ ಸಿಗುತ್ತೆ. ಅದಕ್ಕೆ ನಾವು ಆದಷ್ಟು ಒಂದು 3ರಿಂದ 4 ಥರದ್ದು ಫ್ರೂಟ್ಸನ್ನು ಪ್ರಿಫರ್ ಮಾಡಬೇಕು. ಬಾಳೆಹಣ್ಣಂತೂ ಇರಲೇಬೇಕು, ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಅದು ಬಿಟ್ಟರೆ ನೀವು ಯಾವ ಫ್ರೂಟ್ ಆದರೂ ತೊಗೊಳ್ಳಿ, ಸೀಸನಲ್ ಫ್ರೂಟೇ ತೊಗೊಳ್ಬೋದು. ಇದು ಅದು ಅಂತ ಇಲ್ಲ. ನಾನೀಗ ನೋಡಿ ಮನೇಲಿ ಏನೇನಿದೆಯೋ ಅದನ್ನೆಲ್ಲನೂ ಕೂಡ ತೊಗೊಳ್ತಾ ಇದ್ದೀನಿ, ಸ್ವಲ್ಪ ಕ್ವಾಂಟಿಟಿಯಲ್ಲಿ. ನಿನ್ನೆ ನಾನು ಸ್ವಲ್ಪ ಡಿಫ್ರೆಂಟಾಗಿ ಪ್ಯಾಟ್ರನ್ನ ಫಾಲೋ ಮಾಡಿದ್ದೆ, ಹಾಗಾಗಿ ನನಗೆ ಗ್ಯಾಸ್ ಆಯಿತು. ಹೇಗೆ ಅಂದರೆ, ನಾನು ಬೆಳಿಗ್ಗೆ ಹೇಗೆ ತಿಂಡಿ ಮಾಡಿ ಮಧ್ಯಾಹ್ನ ಊಟ ಮಾಡ್ತೀನೋ ಆ ಟೈಮಲ್ಲಿ ಮಾತ್ರ ನಾನು ಫ್ರೂಟ್ ತಿನ್ನಬೇಕು ಅಂತ ಹೇಳಿಬಿಟ್ಟು
ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದೆ. ಬಟ್ ಅದು ಗ್ಯಾಸ್ ಆಗಕ್ಕೆ ಶುರು ಆಯಿತು. ಅಂದರೆ ಹೊಟ್ಟೆಗೆ ಖಾಲಿ ಇತ್ತಲ್ಲ, ಆಗ ಗ್ಯಾಸ್ ಆಗಕ್ಕೆ ಶುರು ಆಯಿತು. ಬಟ್ ಇವತ್ತು ನಾನು ಎವ್ರಿ 2 ಆರ್ ವಿತಿನ್ 3 ಅವರ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಆ್ಯಂಡ್ ಸಮ್ ಡ್ರಿಂಕನ್ನು ತೊಗೊಳ್ತಾ ಇರೋದ್ರಿಂದ ಇವತ್ತು ಗ್ಯಾಸ್ ಪ್ರಾಬ್ಲಮ್ ಏನೂ ಆಗಲಿಲ್ಲ. ಇವತ್ತು ಪೈನಾಪಲ್ ನಾನು ತರಿಸೋಣ ಅಂತ ನೋಡಿದೆ, ಪೈನಾಪಲ್ ಸಿಗಲಿಲ್ಲ. ಹಾಗಾಗಿ ಮತ್ತೆ ನಾನಿವತ್ತು ಲೆಮನ್ ಜ್ಯೂಸೇ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಕೂಡ ಬೆಳಿಗ್ಗೆ ಒಂದು ಹಾಫ್ ಸ್ಕ್ವೀಸ್ ಮಾಡ್ಕೊಂಡು ಕುಡಿದಿದ್ದೆ. ಈಗ ಇಬ್ಬರಿಗೆ ಮಾಡ್ತಾ ಇದ್ದೀನಿ, ನನಗೆ ಮತ್ತು ಸಾನುಗೆ. ನಾನು ಸಕ್ಕರೆ ಏನೂ ಹಾಕ್ಕೊಳ್ಳೋದಿಲ್ಲ, ಬಟ್ ಸಾನುಗೆ ಹಾಗೆ ಕುಡಿಯೋಕ್ಕಾಗೋದಿಲ್ಲ ಅಂಥೇಳಿ ಅವಳಿಗೆ ಸಪ್ರೇಟ್ ಗ್ಲಾಸಲ್ಲಿ ತೆಗೆದ್ಬಿಟ್ಟು ಅವಳಿಗೆ ನಾನು ಸಕ್ಕರೆ ಹಾಕ್ತೀನಿ. ನಾನು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು ಅಂದರೆ ಇದು ಪಿಂಕ್ ಸಾಲ್ಟ್ ಬರುತ್ತಲ್ವಾ, ಹಿಮಾಲಯನ್ ಪಿಂಕ್ ಸಾಲ್ಟ್, ಅದು ಹಾಕ್ಕೊಳ್ಬೋದು. ಅಥವಾ ಬ್ಲ್ಯಾಕ್ ಸಾಲ್ಟ್ ಬರುತ್ತೆ, ಅದನ್ನು ಹಾಕ್ಕೊಂಡ್ರೆ ಒಳ್ಳೆಯದು ನಾರ್ಮಲ್ ವೈಟ್ ಸಾಲ್ಟ್ಗಿಂತ. ಸೊ ಇಷ್ಟೆಲ್ಲ ನಾನೀಗ ತಿಂತಾಯಿದ್ದೀನಿ. ಇದು ನಾನು 5:15 ಅಷ್ಟೊತ್ತಿಗೆ ತಿನ್ನೋದಕ್ಕೆ ಇದನ್ನು ಶುರು ಮಾಡಿದ್ದು, ಹಾಗೆ ವಿತ್ 1 ಗ್ಲಾಸ್ ಆಫ್ ಲೈಮ್ ಜ್ಯೂಸು. ಇದಾದಮೇಲೆ ನೆಕ್ಸ್ಟ್ ನಂದೇನಿದ್ರು ಮೀಲ್ ಇರುತ್ತೆ. ಅಂದರೆ ಬೆಳಗ್ಗೆಯಿಂದ 3 ಬೌಲ್ಸ್ ಆಯ್ತಲ್ವಾ, ರಾತ್ರಿಗೆ ನಾನು ಹೋಲ್ ಮೀಲ್ ಮಾಡ್ತೀನಿ. ರಾತ್ರಿ ಊಟಕ್ಕೆ ಸಂಡಿಗೆ ಗೊಜ್ಜು, ಅದ್ರ ಜೊತೆ ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ಇದು ಸಂಡಿಗೆ ನಾನು ಎಣ್ಣೆ ಹಾಕಿ ಹುರ್ಕೊಳ್ತೀನಿ ಸ್ವಲ್ಪ. ಅದಾದಮೇಲೆ ಅದಕ್ಕೆ ನೀರು ಹಾಕಿ ಇಟ್ಬಿಡ್ತೀನಿ. ನೆಕ್ಸ್ಟ್ ಅದೇ ಬಾಣಲಿಯಲ್ಲಿ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಸಂಡಿಗೆ ಅಂದರೆ ಸ್ನೇಹಿತರೆ, ಈ ಬೇಳೆ ಕಾಳುಗಳಲ್ಲಿ ಮಾಡ್ತಾರಲ್ವ, ಬೇಳೆ ನೆನೆಸ್ಬಿಟ್ಟು ಅದನ್ನು ರುಬ್ಬಿ ಅದಕ್ಕೆ ಮಸಾಲೆ ಹಾಕಿ ಅದನ್ನು ಒಣಗಿಸ್ತಾರೆ ಬಿಸಿಲಲ್ಲಿ. ಅದು ಅತ್ತೆ ಮಾಡಿ ಕೊಡ್ತಾರೆ. ಸೊ ಅದರಲ್ಲಿ ಗೊಜ್ಜು ಮಾಡ್ತಾಯಿದ್ದೀನಿ. ನನಗದು ಗೊಜ್ಜು ತುಂಬಾ ಇಷ್ಟ ಆಗುತ್ತೆ. ನೋಡಿ, ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಟೊಮ್ಯಾಟೊ ಸೇರಿಸಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಬೇಕು. ಇದಕ್ಕೆ ಖಾರದ ಪುಡಿ ಎಷ್ಟು ಖಾರ ಬೇಕಷ್ಟು. ಆ ಸಂಡಿಗೆಯಲ್ಲೂ ಸ್ವಲ್ಪ ಖಾರ ಇಲ್ದಿರುತ್ತೆ, ಖಾರ ಉಪ್ಪು ಎಲ್ಲನೂ. ಸೊ ನೋಡಿ ಹಾಕಬೇಕು ಕಡಿಮೆ. ನೀವು ಏನಾದರೂ ಮಾಡ್ತೀರಾ ಈ ಥರ ತಿಳಿಸಿ. ಈ ಥರ ಮಾಡಿಲ್ಲ ಅಥವಾ ನಾವು ಸಂಡಿಗೆನ ಯೂಸ್ ಮಾಡ್ತೀವಿ ಆದರೆ ಈ ಥರ ಮಾಡಿಲ್ಲ ಅನ್ನೋ ಹಾಗಿದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಾರದ ಪುಡಿ ಆದಮೇಲೆ ನಾನು ಸಾಂಬಾರು ಪುಡಿ ಸೇರಿಸ್ದೆ. ಈಗ ಆ ಮಸಾಲೆಗೆ ನಾನು ಆಲೂಗೆಡ್ಡೆ ಕಟ್ ಮಾಡಿರೋದನ್ನು ಸೇರಿಸ್ಕೊಂಡಿದ್ದೀನಿ. ಇದು ಬೇಯಿಸ್ಕೊಂಡಿಲ್ಲ, ಇಲ್ಲೇ ಬೇಯುತ್ತೆ. ಇದ್ರ ಜೊತೆ ನಾನೀಗ ಸಂಡಿಗೆ ಸೇರಿಸ್ತಾ ಇದ್ದೀನಿ. ಅಂದರೆ ಸಂಡಿಗೆನ ಹುರಿದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ಬಿಟ್ಟು ಅದಕ್ಕೆ ನೀರು ಹಾಕಿ ಇಟ್ಟಿದ್ದೆ ಸಾಫ್ಟ್ ಆಗಲಿ ಅಂಥೇಳಿ. ಸೊ 50% ಕುಕ್ ಆಗಿರುತ್ತೆ. ಅದನ್ನೀಗ ಇದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಬದನೆಕಾಯಿ ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ. ಇದು ಆ್ಯಕ್ಚುಲಿ ನಾವು ಆಲೂಗೆಡ್ಡೆ ಹಾಕಿದ್ವಲ್ವ, ಅದ್ರ ಜೊತೆನೇ ಹಾಕ್ಬಿಟ್ಟು ಫ್ರೈ ಮಾಡಬೇಕಿತ್ತು. ಆಮೇಲೆ ಹಾಕಿದ್ರೆ ಒಂದು ಸ್ವಲ್ಪ ನನಗೆ ಅದು ಹಾಗನ್ಸುತ್ತೆ, ಗಂಟ್ಲಲ್ಲಿ ಕೆರೆದಂಗೆ ಆಗುತ್ತೆ, ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ. ಹಾಗಾಗಿ ಇದನ್ನು ಯಾವಾಗಲೂ ಫ್ರೈ ಮಾಡಿಬಿಟ್ಟೇ ನೀರು ಹಾಕಬೇಕು. ಇದೊಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ ಜೊತೆ ನಾನಿವತ್ತು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋಲಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ.